ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿನ್ನೆ ನಾವು ಹೋಗಿದ್ದಿದ್ದು ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಅಂಗವಾಗಿ ನಡೆಯುವ ಒಂದು ಈವೆಂಟ್ಸ್ಗೆ. ಎಲ್ಲಿ ನೋಡಿದ್ರು ಜನ ಹಾಗೆ ಜಾಯಿಂಟಿಂದ ಕೊಲಂಬಸ್ ಮಕ್ಕಳಿಗೆ ಆಟ ಆಡುವಂಥದ್ದು, ಹಾಗೆ ನಮ್ಗೆ ಏನು ತಿನ್ನಬೇಕೋ ಅದು ಎಲ್ಲನೂ ಅಲ್ಲಿ ಇತ್ತು. ನಾವು ಫಸ್ಟ್ಗೆ ತಿನ್ನೋದು ಎಲ್ಲ ಏನು ಬೇಡ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಈವೆಂಟ್ ನಡೆಯೋ ಸ್ಥಳಕ್ಕೆ ಹೊರಟ್ವಿ. ಒಳ್ಳೆ ಟೈಮ್ಗೆ ರೀಚ್ ಆದ್ವಿ. ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇತ್ತು. ನಮಗೆ ಚೇರು ಸಿಕ್ತು ಕೂತ್ಕೊಳ್ಳೋಕ್ಕೆ. ನನ್ನ ಫ್ರೆಂಡ್ ಒಬ್ಳು ಜಾಗ ಇಟ್ಟಿದ್ದು ನಮಗೋಸ್ಕರ. ಯದ್ವೆ ಅಲ್ಲಿದ್ದು ಆಟಗಳನ್ನೆಲ್ಲ ನೋಡಿ ಫುಲ್ ಎಕ್ಸೈಟ್ಮೆಂಟಲ್ಲಿದ್ಲು. ಸೊ ಅವಳು ಚಿಕ್ಕಮ್ಮನಿಗೆ ಕಾಲ್ ಮಾಡಿಬಿಟ್ಟು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಹೇಳಿನೂ ಆಯಿತು ಅವಳದು. ಆಂಕರ್ ಆಗಿ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಖ್ಯಾತಿಯ ಐಶ್ವರ್ಯ ಅವರು ಬಂದಿದ್ರು. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರ ಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋ. ಹಾಗೆ ನಮ್ಮ ಸುಂದರವಾದಂತಹ ಬ್ಯೂಟಿಫುಲ್ ಹೆಣ್ಮಕ್ಳು ಚೆನ್ನಾಗಿದ್ದೀರಪ್ಪ. ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರ್ಬೋದಾ? ನಾನ್ಸ್ ಲಿಮಿಟೆಡ್ ಸ್ಪಾನ್ಸರ್ಸ್ ಶ್ರೀ ಧರ್ಮಸ್ಥಳ ಸಿರಿಗ್ರಾಮ ಉದ್ಯೋಗ ಸಂಸ್ಥೆ, ರಾವಿಶಿಂಗ್ ರೆಟ್ರೀಟ್, ಸುಂದರವಾದ ಬಜರಂಗಿಯ ನೃತ್ಯದೊಂದಿಗೆ ಪ್ರೋಗ್ರಾಂ ಶುರುವಾಯಿತು. ಶೇಕ್ ಇಟ್ ಪುಷ್ಪವತಿ ಅಂತ ತನಿಷಾ ಕುಪ್ಪಂಡ ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಇವ್ರ ಬಗ್ಗೆ ಅಂತೂ ನಾವು ಹೇಳಲೇಬೇಕಾಗಿಲ್ಲ. ಇವ್ರ ಹಾಡಲ್ಲಿ ಯಾವಾಗಲೂ ಹೈ ಎನರ್ಜಿ ಇರುತ್ತೆ. ನಾವಂತೂ ಅವ್ರ ಸಾಂಗ್ನ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಆದರೆ ಯದ್ವಿಗೆ ಆಟ ಆಡೋಕ್ಕೆ ಹೋಗೋಕ್ಕೇ ಆಸೆ ಇತ್ತು ಅವಳಿಗೆ. ಸೊ ಹೋಗೋಣ ಅಂತ ಹೇಳಿಬಿಟ್ಟು ಹಠ ಮಾಡ್ತಾ ಇದ್ಲು ಅವಳು. ಲೈವಲ್ಲಿ ಇವ್ರದ್ದು ಫಸ್ಟ್ ಟೈಮ್ ನಾನು ಹಾಡನ್ನ ಕೇಳ್ತಾ ಇದ್ದೆ. ಸೊ ತುಂಬ ಚೆನ್ನಾಗಿ ಹಾಡ್ತಾ ಇದ್ದರು. ಪ್ರತಿ ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು. ಯದ್ವಿ ಅಂತೂ ಅವಳದೇ ಲೋಕದಲ್ಲಿ ಅವಳು ಆಟ ಆಡ್ತಾ ಇದ್ಲು. ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಅವಳು. ರಾಜ್ ಈವೆಂಟ್ಸ್ ಇವತ್ತಿನ ಈವೆಂಟ್ ಪ್ರೊಡಕ್ಷನ್ ಇವತ್ತು. ಅದಕ್ಕಿಂತ ಮುಂಚೆ ನನ್ನ ತಂಡವನ್ನು ಕೊನೆಯ ಬಾರಿಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನರೇಶ್ ನೇಸನ್ ಬೇಸ್ ಗಿಟಾರ್, ಜೈ ಗಣೇಶ್ ವಯಲಿನ್, ಗೌತಮ್ ಹೆಬ್ಬಾರ್ ಫ್ಲೂಟ್ಸ್, ಸಂಜಯ್ ಕುಮಾರ್ ಗಿಟಾರ್ಸ್, ಜೋ ಜೇಕಬ್ ಡ್ರಮ್ಸ್ ಹಾಗೂ ಪರ್ಕಷನ್ಸ್, ಹಾಗೂ ನಮ್ಮ ಸೌಂಡ್ ಇಂಜಿನಿಯರ್ ಪಾಲ್ ಆಂಥೋನಿ. ಎಂತ ಒಳ್ಳೆ ಪ್ರೊಫೆಸರ್ ನೋಡಿ, ನಾನು ಸಪ್ಲಿಮೆಂಟರಿ ಚಾನ್ಸ್ ಕೊಡ್ತಾ ಇದ್ದೀನಿ. ಕಲ್ತ್ಕೊಳ್ಳಿ ಎಲ್ಲರೂ. ಲೋಕದ ಕಾಲ
ಸೀರೆ ಉಟ್ಕೊಂಬಂದಿರ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಹಾಡು ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಹಾಡು ಹೇಳಿ ಪರವಾಗಿಲ್ಲ, ಏನು ಕಳ್ಕೊಳ್ಳಲ್ಲ ನೀವು. ಹಾಡಿ. ಲೋಕದ ಕಾಳಜಿ ಮಾಡ್ತೀನಂತಿ ನಿಂಗ್ ಯಾರ್ ಬ್ಯಾಡಂತಾರ. ನೀವೆಲ್ಲ ಏನು ಜರ್ನಲಿಸ್ಟ್ಗಳ ಫ್ರಂಟ್ ರೋಲ್ ಕುತ್ಕೊಂಡಿರೋದು ವೇಸ್ಟ್ ಫೇಲೋಸ್. ಹಾಡು ಹೇಳ್ರಪ್ಪ, ನೀವು ಮಾತ್ರ ಟಿವಿಲಿ ಬಂದ ಮಾತ್ರ ಹಾಡು ಹೇಳ್ಬೇಕಾ? ಹಾಡಿ ಪರವಾಗಿಲ್ಲ, ನೀವು ಮನುಷ್ಯರೇ, ಮಜಾ ಮಾಡಿ. ತಗೊಳ್ಳಿ. ಲೋಕದ ಕಾಳಜಿ ಮಾಡ್ತೀನಂತಿ ನಿಂಗ್ ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ. ಅಕ್ಕಪಕ್ಕದಲ್ಲಿ ಯಾರಾದ್ರೂ ಆಡ್ತಿಲ್ಲ ಅಂದ್ರೆ ಸ್ವಲ್ಪ ತಲೆಗೆ ಸವ್ರು ಬಿಟ್ಟು, ಯಾಕಪ್ಪ ಲೈಫ್ ನಲ್ಲಿ ಏನ್ ಪ್ರಾಬ್ಲಮ್ ನಿಂಗೆ ಅಂತ ಕೇಳಿ ಆಡೋಳಕ್ಕೆ. ಎಲ್ಲರೂ ಕೈ ಜೋಡಿಸಿ. ಈಗ ತಾಳ ಸೇರಿಸಿ. ಸಪ್ಲಿಮೆಂಟ್ರಿ ಟೆಸ್ಟ್ ಟೈಮ್ ಬಂತು. ಈಗ ನೀವೇ ಆಡ್ಬೇಕು. ತಾಳ ಸೇರಿಸಿ ಬೇಗ. 1 2 1 2 3 ಗೋ. ಈ ಕ್ಲಾಸು ಹೆಂಗೆ ಅಂದ್ರೆ ಬ್ಯಾಕ್ ಬೆಂಚರ್ಸು ಫುಲ್ ಮಾರ್ಕ್ಸು, ಫ್ರಂಟ್ ಬೆಂಚಲ್ಲಿ ಎಲ್ಲರೂ ದೊಡ್ಡವ್ರು ಕೂತಿದ್ದೀರಿ, ಆದ್ರೂ ನೀವೆಲ್ಲ ಫೇಲ್. ಆಯ್ತಾ? ಇನ್ನೊಂದ್ಸತಿ ಜೋರ ಬರಲಿ. ತಾಳ ಸೇರಿಸಿ ಎಲ್ಲರೂ. 1 2 1 2 3 ಜೋರಾಗಿ. ಚಪ್ಪಾಳೆ ತಟ್ಟಲಿಲ್ವಂತ ನೀವು ಎಲ್ಲರೂ ಒಂದ್ಸಾರಿ ಜೋರಾಗಿ ರಘು ದೀಕ್ಷಿತ್ ಅವರ ಈ ಒಂದು ಕನ್ನಡದ ಕಂಠಕ್ಕೆ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಹಾಡುಗಳ ಮಧ್ಯೆ ರಾಕ್ ಅನ್ನ ಅಳವಡಿಸಿಕೊಂಡು ಪರಿಚಯ ಮಾಡಿದಂತ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನಿರಂಜನ್ ದೇಶಪಾಂಡೆ. ನಮಸ್ಕಾರ ರಾಮನಗರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಹೇಗೆ ನಡೀತದೆ ಕಾರ್ಯಕ್ರಮ? ಸೂಪರ್ ಆಗಿ ನಡೀತಾ ಇದೆ. ಓಕೆ, ಬಟ್ ಈಗ ನಾನು ಬಂದಾದ್ಮೇಲೆ ಫುಲ್ಲು ಜೋಶ್ ಇರಬೇಕು. ಒಂದ್ಸಲ ಎಲ್ಲ ಜೋರಾಗಿ ರಾಮನಗರ 1 2 3. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ವಂಶದ ಕುಡಿ ಮತ್ತೊಬ್ಬರು ವೇದಿಕೆಯಲ್ಲಿ ಬರ್ತಾರೆ. ಯಾರು? ಖುಷಿ ವಿಷಯ ಏನಂದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಅಭಿಮಾನಿಗಳು ಬಂದಿದ್ದಾರೆ. ನಿಮ್ಗೆಲ್ಲರೂ ಆಶೀರ್ವಾದ ಇರಲಿ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಆ ದೇವರು ನಿಮ್ಮೆಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಕೊನೆಯದಾಗಿ ಮ್ಯಾಟ್ರ್ ಮುಗಿಸ್ಬಿಡೋಣ. ಆಟ ಶುರು ಮಾಡ್ದವನು ಎಕ್ಕ, ಆಟ ಶುರು ಮಾಡ್ದವನು ರಾಜ, ಅದನ್ನಾಗಿ ಮುಗಿಸೋನು ಎಕ್ಕ. ಧನ್ಯವಾದಗಳು. ಸಿನಿಮಾ ನೋಡಿ ಜುಲೈ 18ನೇ ತಾರೀಕು. ರೆಗ್ಯುಲರ್ ಎಲ್ಲ ಕಡೆ ಹೇಳ್ತೀನಿ ಇದೇ ಡೈಲಾಗು. ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದವ್ರ ಹತ್ರ 10 ಲೋಕಲ್. ಥ್ಯಾಂಕ್ ಯು. ಅನುರಾಧ ಭಟ್ ಅವರು ಕೂಡ ಬಂದಿದ್ರು. ಅವರು ಕಣ್ಣು ಹೊಡೆಯಕ್ಕ ಸಾಂಗನ್ನು ಹಾಡೋದು.
ರಾಜೇಶ್ ಕೃಷ್ಣನ್ ಅವರನ್ನು ಕೂಡ ಕರೆಸಿದ್ರು. ತುಂಬಾ ಚೆನ್ನಾಗಿ ಹಾಡಿದ್ರು ಅವರು ಕೂಡ. ಉಸಿರೇ ಉಸಿರೇ ಹಾಡನ್ನು ನಂಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ಅಷ್ಟೇ ಅವರವರ ಇದಕ್ಕೆ ಸಖತ್ತಾಗಿ ಹಾಡಿದರು. ಎಲ್ಲರ ಸಾಂಗು ಕೂಡ ಚೆನ್ನಾಗಿತ್ತು, ಯಾವುದು ಚೆನ್ನಾಗಿಲ್ಲ ಅಂತ ಹೇಳಂಗಿರಲಿಲ್ಲ ಇಲ್ಲಿ. ಜಾತ್ರೆ ಹಬ್ಬ ಅಂದರೆ ಸಿಡಿಮದ್ದು ಇರಲೇಬೇಕು. ಸೊ ಸಿಡಿಮದ್ದು ಪ್ರದರ್ಶನ ಕೂಡ ಇತ್ತು. ಸುಮಾರು ಒಂದು 20 ನಿಮಿಷಗಳ ಕಾಲ ಸಿಡಿಮದ್ದು ಪ್ರದರ್ಶನ ನೋಡಿದ್ವಿ. ಸೊ ಅದು ತುಂಬ ಚೆನ್ನಾಗಿತ್ತು, ಅದು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅಂತ ಹೇಳ್ಬೋದು. ಹಲೋ ಕೇಳಿಸ್ತಾ ಇದೆಯಾ? ನಾವು ಸಿಡಿಮದ್ದು ಪ್ರದರ್ಶನ ಆದ ತಕ್ಷಣ ಹೊರಟ್ವಿ. ಜಾಸ್ತಿ ಹೊತ್ತು ಅಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಎದ್ವಿ ಕೂರಕ್ಕೂ ರೆಡಿ ಇರಲಿಲ್ಲ ಅವಳು. ಇಷ್ಟು ಹೊತ್ತು ಕೂತಿದ್ದೆ ಅವಳು ಹೆಚ್ಚು. ಸೊ ತುಂಬ ಜನ ಕಲಾವಿದರು ಇನ್ನೂ ಬರೋರಿದ್ದರು. ಚಂದನ್ ಶೆಟ್ಟಿ ಬರೋರಿದ್ದರು, ಆಮೇಲೆ ಬೇರೆ ಬೇರೆ ಕಲಾವಿದರು ಬರೋರಿದ್ದರು. ನನಗೆ ಚಂದನ್ ಶೆಟ್ಟಿ ಸಾಂಗ್ಸ್ ಕೇಳಬೇಕು ಅಂತ ತುಂಬ ಆಸೆ ಇತ್ತು. ಅವ್ರನ್ನೂ ಲೈವಲ್ಲಿ ಯಾವತ್ತೂ ನಾನು ಅವ್ರದ್ದು ಸಾಂಗ್ ಕೇಳಲಿಲ್ಲ, ಬಟ್ ಆಗಲಿಲ್ಲ ಕೇಳೋಕ್ಕೆ. ಯದ್ವಿ ಅವಳಿಗೆ ಯಾವುದೆಲ್ಲ ಬೇಕೋ ಅದೆಲ್ಲ ಆಟ ಆಡೋದ್ಲು, ಬೇಡ ಅಂದರೂ ಕೂಡ ಹಠ ಮಾಡಿ ಆಟ ಆಡೋದ್ಲು. ಇದು ಆ್ಯಕ್ಚುಲಿ 3 ವರ್ಷಕ್ಕಿಂತ ಮೇಲಿನ ಮಕ್ಕಳು ಆಟ ಆಡೋವಂಥದ್ದು. ಯದ್ವಿ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಬೇಡ ಬೇಡ ಹೋಗಬೇಡ ನಿಂಗೆ ಆಗಲ್ಲ ಅಂತ. ಅವಳು ಹತ್ತೋದು ನೋಡಿ ನನಗೇನೆ ಬೇಜಾರಾಯಿತು. 1-2 ಸಲ ಕಷ್ಟಪಟ್ಲು ಹತ್ತಕ್ಕೆ, ಆಮೇಲೆ ಸಲೀಸಾಗಿ ಹತ್ಕೊಂಡು ಹೋದ್ಲು. ಮತ್ತು ಕೊನೆಗೆ ಬರೋಕ್ಕೂ ಕೇಳಲಿಲ್ಲ ಅವಳು. 4 ಮಿನಿಟ್ಸ್ ಅಷ್ಟೇ ಇದ್ದಿದ್ದದು, ಕೇಳಲೇ ಇಲ್ಲ ಬರೋಕ್ಕೆ. ಆಮೇಲೆ ಹೇಳ್ಕೊಂಡೇ ಬಂತು. ಅವಳಿಗೆ ಎಷ್ಟು ಹೊತ್ತು ಆಡ್ಬೇಕು ಅನ್ಸುತ್ತೋ ಅಷ್ಟು ಹೊತ್ತು ಅವಳನ್ನ ಆಟ ಆಡಿಸಿದ್ವಿ. ಸೊ ಎಂಜಾಯ್ ಮಾಡ್ತಾ ಇದ್ಲು ಅವಳು. ಅವಳಿಗೆ ಈ ಥರ ಆಡೋದೆಲ್ಲ ಅಂದರೆ ತುಂಬಾ ಇಷ್ಟಪಡ್ತಾಳೆ. ಆಮೇಲೆ ನೆಕ್ಸ್ಟು ಬೈಕಲ್ಲಿ ಕೂರಬೇಕು ಅಂತ ಅಂದ್ಲು, ಅದರಲ್ಲೂ ಕೂರಿಸಿ ಆಯಿತು. ಇದು ಅಷ್ಟೊಂದು ಅವಳಿಗೆ ಇಷ್ಟ ಆಗಲಿಲ್ಲ. ಹಾಗೆ ಮನೆ ಕಡೆ ಹೊರಟ್ವಿ. ನಾವು ಗಾಡಿ ಇಟ್ಟಿದ್ದು ಸ್ವಲ್ಪ ದೂರದಲ್ಲಿತ್ತು, ಮೈನ್ ರೋಡಲ್ಲಿ ಇಟ್ಟಿದ್ವಿ. ಬಂದು ನೋಡಿದ್ರೆ ಫುಲ್ ಒಳಗಡೆ ಇತ್ತು ಗಾಡಿ. ತೆಗಿಯೋಷ್ಟರಲ್ಲಿ ನಮ್ಗೆ ಸಾಕಾಗೋಯ್ತು. ಮನೇಲಿ ಅಡುಗೆ ಮಾಡಿರಲಿಲ್ಲ, ಹಾಗಾಗಿ ಪಾರ್ಸೆಲ್ ತೊಗೊಂಡು ಬಂದ್ವಿ ಹೋಟೆಲಿಂದ. ಅಂತೂ ಇಂತೂ ರಾಮನಗರ ಹಬ್ಬನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.